ನಮಸ್ತೆ ವೀಕ್ಷಕರೇ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ದೇವನಹಳ್ಳಿ ಪ್ರವಾಸಿ ಮಂದಿರ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಸಭೆ ನಡೆಯಿತು. ಕರವೇ ಸ್ವಾಭಿಮಾನಿ ಸೇನೆ ರಾಜ್ಯ ಉಪಾಧ್ಯಕ್ಷೆ ಶ್ರೀಮತಿ ಅನುರಾಧ ಮಾತನಾಡಿ, ರಾಜ್ಯಾಧ್ಯಕ್ಷರಾದ ನಿಂಗರಾಜುಗೌಡರ ಹುಟ್ಟು ಹಬ್ಬದ ಅಂಗವಾಗಿ ರಾಜ್ಯ ಕಾರ್ಯಕಾರಿಣಿ ಸಭೆ ಹಾಗೂ ಕನ್ನಡ ಶಾಲೆ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ವರದಿ ರಾಜುಗೌಡ. ಸಭೆ ಕರೆದಿರೋ ಕಾರಣ ವಿಚಾರ ಏನಂತಂದರೆ, ಹೋದ ವರ್ಷ ಪ್ರತಿ ವರ್ಷ ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬಕ್ಕೆ ಒಂದೊಂದು ಕಾರ್ಯಕ್ರಮ ಬೇಕು. ಹೋದ ವರ್ಷ ಎಲ್ಲ ಗಿಡ ನೆಡೋ ಕಾರ್ಯಕ್ರಮನ ಮಾಡಿದ್ದೀವಿ. ಈ ವರ್ಷ ನಾವು ಕನ್ನಡ ಶಾಲೆ ಉಳಿಸಿ ಅಭಿಯಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅಂದರೆ ಈಗ ನಮ್ಮ ಸರ್ಕಾರಿ ಶಾಲೆಗಳು ಹೆಚ್ಚು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಮಕ್ಕಳು ಯಾರು ಹೋಗ್ತಾ ಇಲ್ಲ. ನಾವು ಸರ್ಕಾರನ ದೂಷಿಸ್ತೀವಿ, ಸ್ಕೂಲ್ಸ್ ಎಲ್ಲ ಮುಗಿಸ್ತಾ ಇದ್ದಾರೆ ಅಂತ. ಬಟ್ ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಬೇಕು. ಅದರಿಂದ ಇಂಟೀರಿಯರು ಇರೋ ಶಾಲೆಗಳಿಗೆಲ್ಲ ಹೋಗ್ಬಿಟ್ಟು ನಾವು ಅಲ್ಲಿರೋ ಪೇರೆಂಟ್ಸ್ ತಂದೆ ತಾಯಿಯನ್ನೆಲ್ಲ ಮನವೊಲಿಸ್ಬಿಟ್ಟು ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗಳಿಂದ ಚೆನ್ನಾಗೇ ಇದೆ ಸರ್ಕಾರಿ ಶಾಲೆ. ಅದಕ್ಕೆ ಆ ಥರ ಒಂದು ಅಭಿಯಾನ ಅಂದರೆ ಅಲ್ಲೇ ಹೋಗಿ ಯಾವ ಶಾಲೆಗಳೆಲ್ಲ ಮುಗಿಸ್ತಾ ಇದ್ದಾರೆ, ಎಲ್ಲೆಲ್ಲ ಮಕ್ಕಳು ಹೆಚ್ಚು ಸರ್ಕಾರಿ ಶಾಲೆಗೆ ಹಾಜರಾಗ್ತಾ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ತಂದೆ ತಾಯಿಗೆಲ್ಲ ಮನವೊಲಿಸಿ, ಆಮೇಲೆ ಏನಾದರೂ ಸ್ಕೂಲ್ಸ್ ಎಲ್ಲ ಸ್ವಲ್ಪ ಪೇಂಟ್ ಆಗಲಿ ಶಿಥಿಲಗೊಂಡಿರೋದಾಗಲಿ ಏನಾದರೂ ಇದ್ದರೆ ಎಲ್ಲ ಮಾಸನ ಹಾಕ್ಬೇಕು. ಎಲ್ಲ ನಮಗೆ ಏನೋ ನಮ್ಮ ಇಡೀ ಕರ್ನಾಟಕ ಆಗುತ್ತೆ ಅಂತ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು 10 ಶಾಲೆಗಳನ್ನ ದತ್ತು ತಗೊಳ್ಳೋಣ ಅಂತ ಮಾಡಿದ್ವಿ. ಅದಕ್ಕೆ ಅದು ಒಂದು ಕಾರ್ಯಕ್ರಮನ ಈ 3 ದಿನದಲ್ಲಿ ನಮ್ಮ ತಾಲೂಕು ದೇವನಹಳ್ಳಿ ತಾಲೂಕಿಂದಲೇ ಶುರು ಮಾಡೋಣ ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದು ನಮ್ಮ ಶಾಲೆ ಅಂತ ಗುರುತಿಸಿದ್ವಿ. ಅಲ್ಲಿಂದ ಶುರು ಮಾಡೋಣ ಅಂತ ನಾಳೆ ಕೆಲಸ ಶುರು ಮಾಡೋಣ. 10 ಶಾಲೆಗಳನ್ನ ದತ್ತು ತಗೊಳ್ತೀವಿ.